ಸರ್ ಇವಾಗ ಬಿಗ್ ಬಾಸ್ ನೋಡ್ತಾ ಇದೀರಾ ತಾವು? ಹೌದು ಸರ್, ನೋಡ್ತಾ ಇದ್ದೀವಿ. ಹೇಳಿ ಸರ್, ಈಗಿನ ಬಿಗ್ ಬಾಸ್ ಅಲ್ಲಿ ಈ ಸೀಸನ್ ಅಲ್ಲಿ 11ನೇ ಸೀಸನ್ ಅಲ್ಲಿ ಯಾರು ಗೆಲ್ಬೇಕು ಅಂತ ನೀವು ಇಷ್ಟಪಡ್ತೀರಾ? ಹನುಮಂತು ಅವರೇ ವಿನ್ ಆಗ್ಬೇಕು ಅನ್ನೋದು ನಮ್ಮ ಆಸೆ. ಯಾಕೆಂದ್ರೆ ಮನುಷ್ಯನಲ್ಲಿ ನಿಷ್ಕಲ್ಮಶ ಏನೋ ಕಲ್ಮಶ ಇಲ್ಲ, ನಿಷ್ಕಲ್ಮಶವಾದಂತ ಮನ್ಸು ಏನ್ ಬರುತ್ತೋ ಮನ್ಸಿಗೆ ಬಾಯಿಗೆ ಬಂದಂಗೆ ಹಂಗೆ ಬೊಗಳ್ತಾ ಇರ್ತಾನೆ. ಅದರಿಂದನ ಹನುಮಂತು ಅವರೇ ವಿನ್ ಆಗ್ಬೇಕು ಸರ್. ಮನ್ಸಿಗೆ ಏನ್ ಬರುತ್ತೋ ಅದನ್ನ ಟಕ್ಕನಂಗೆ ಹೇಳ್ತಾ ಇರ್ತಾರೆ, ಅದರಿಂದ 4 ಜನಕ್ಕೆ ಇಷ್ಟ ಆಗ್ತಾ ಇದಾರೆ. ಅದೇ ಇಲ್ಲ ಸರ್, ತಪ್ಪು ಸರ್. ಆತರ ಹನುಮಂತ ಅವ್ರು ದಡ್ರು ಅಂತ ಹೇಳೋರು ದಡ್ರು ಅಷ್ಟೇನೆ, ಅವ್ರು ದಡ್ರಲ್ಲ. ಈಗ ಒಳಗಡೆನೆ ರೇಗಿಸ್ತಾ ಇದ್ರು ಸರ್. ಏನಂತಂದ್ರೆ ಹನುಮಂತ ವಾರಕ್ಕೊಂದ್ಸರ್ ಸ್ನಾನ ಮಾಡ್ತಾನೆ, ಬಟ್ಟೆನೆ ಬದಲಾಯಿಸಲ್ಲ, ಒಳಗಡೆ ಇರೋರೇ ರೇಗಿಸ್ತಾ ಇದ್ರು ಸರ್. ಇವಾಗ ನೀವು ಆ ಕೆಲಸ ಮಾಡ್ತೀರಾ ಅಂತ ಅಂದ್ರೆ ನಿಮಗ್ ಬೇಕಾದ್ರೆ ಸ್ನಾನ ಬೇಕಾಗಿರತ್ತೆ ಹೇಳಿ ನಿಮಗಲ್ವಾ, ನಿಮ್ ಇಷ್ಟ ಅಲ್ವಾ ಅದು. ಅದನ್ನ ನೀವು ನಾನ್ ಪ್ರಶ್ನೆ ಮಾಡೋ ಅಂತ ಅಧಿಕಾರ ಇಲ್ವಲ್ಲ ನನಗೆ. ಅವ್ರು ವಾರಕ್ಕೆ ಮಾಡ್ತಾರೋ 15 ದಿನಕ್ಕೆ ಮಾಡ್ತಾರೋ ಅಲ್ವಾ? ಏನಕ್ ಬೇಕು? ಅವ್ರು 15 ದಿನಕ್ಕನ ಮಾಡ್ಲಿ, ವಾರಕ್ಕನ ಮಾಡ್ಲಿ. ಆಟ ಆಡ್ತಾ ಇದಾರ ಚೆನ್ನಾಗಿ, 4 ಜನ ನಗಿಸ್ತಾ ಇದಾರ, 4 ಜನಕ್ಕೆ ಇಷ್ಟ ಆಗತ್ತಾರ ನಡ್ಕೊಳ್ತಾ ಇದಾರ, ಅದಷ್ಟೇ ಮ್ಯಾಟ್ರ್ ಆಗುತ್ತೆ. ಅಲ್ಲ, ಆಮೇಲೆ ಇನ್ನೊಂದು ಸರ್ ಏನಂತಂದ್ರೆ ಇವಾಗ ಅವರು ಇದು ಬಿಟ್ಟು ಬೇರೆ ಪ್ರೋಗ್ರಾಮ್ಗಳಲ್ಲೂ ಕೂಡ ಇದ್ರು ಅವರು. ಅಲ್ಲಿ ಅವರಿಗೆ ಬರ್ಬೇಕಾದಂತ ಏನೋ ಅಮೌಂಟ್ ಇತ್ತು, ಅದು ಸರಿಯಾಗಿ ಅವ್ರಿಗೆ ತಲುಪಿಲ್ಲ ಅಂತ ಕೆಲವೊಂದು ಪ್ರೋಗ್ರಾಮ್ಗಳೆಲ್ಲ ಹೇಳ್ಕೊಂಡಿದ್ದಾರೆ ಸರ್. ನಾನು ಹನುಮಂತ ಅಲ್ಲ ಮೊದಲನೇದಾಗಿ ಅಲ್ವಾ, ಏನ್ ಸರ್, ಅವನಿಗೆ ಏನ್ ಪ್ರಾಬ್ಲಮ್ ಆಗಿದ್ಯೋ, ಇನ್ನೊಂದಾಗಿದೆಯೋ ಮತ್ತೊಂದಾಗಿದೆಯೋ ಅದು ನನಗೆ ಬೇಡ. ಬಟ್ ಅವ್ರ 4 ಜನ ಬಂದು ಅವರಿಗೆ ನಾವು ಹೆಲ್ಪ್ ಮಾಡೋ ತರ ಕಷ್ಟ ಅವ್ರದ್ದು ಇತ್ತು ಅಂದ್ರೆ ಅದ್ರಲ್ಲಿ ನಾನು ಒಬ್ಬ ಆಗಿರ್ತೀನಿ. ಏನ್ ಸರ್, ಅದ್ ಬಿಟ್ರೆ ಅದ್ರ ಬಗ್ಗೆ ಎಲ್ಲ ಮಾತಾಡೋದು ಬೇಡ ಸರ್. ಅವ್ರಿಗೆ ಏನಾಗಿದ್ಯೋ ಅವ್ರ ಪ್ರೋಗ್ರಾಮ್ ಅಲ್ಲಿ ಮೋಸನೇ ಆಗಿದೆಯೋ ಒಳ್ಳೇದೇ ಆಗಿದೆಯೋ ಗೊತ್ತಿಲ್ಲ, ಅದು ಅವ್ರಿಗೆ ಗೊತ್ತಿರುತ್ತೆ. ನಾನು ಅದ್ರ ಬಗ್ಗೆ ಮಾತಾಡಕ್ ತಯಾರಾಗಿಲ್ಲ. ಇದು ಈ ಸೀಸನ್ ಲಾಸ್ಟ್ ಅಂತ ಸುದೀಪ್ ಅವರು ಹೋಸ್ಟ್ ಮಾಡೋದು ಲಾಸ್ಟ್ ಅಂತ ಹೇಳ್ಬಿಟ್ಟಿದ್ದಾರೆ. ಹೌದೌದು. ನೆಕ್ಸ್ಟ್ ಸೀಸನ್ ಯಾರು ಬಂದ್ರೆ ಚೆನ್ನಾಗಿರುತ್ತೆ? ನಿಮ್ಮ ಒಪಿನಿಯನ್, ನಿಮ್ಮ ಓನ್ ಒಪಿನಿಯನ್. ನಿಮ್ಗೆ ಯಾರು ಸುದೀಪ್ ಸರ್ ಬಿಟ್ರೆ ನೆಟ್ಸಿನೇ ಚೆನ್ನಾಗಿರುತ್ತೆ, ಈ ಪ್ರೋಗ್ರಾಮ್ಗೆ ಒಂದು ವ್ಯಾಲ್ಯೂ ಇರುತ್ತೆ ಅನ್ನೋದೊಂದು, ಆಡಿಯನ್ಸ್ ನೋಡ್ತಾರೆ, ರೀಚ್ ಆಗುತ್ತೆ ಅನ್ನೋದೊಂದು. ಇಂಥವ್ರೊಬ್ರು ಇರ್ತಾರೆ. ಲಾಸ್ಟ್ ಟೈಮ್ ರಿಷಬ್ ಶೆಟ್ಟಿ ಹೆಸರು ಬಂತು, ರಮೇಶ್ ಅರವಿಂದ್ ಅವ್ರದ್ದು ಬಂತು. ಬಟ್ ನಿಮ್ಗೆ ಯಾರ್ದು, ನಿಮ್ಮ ಪರ್ಸನಲಿ ಯಾರ್ದು ಇಷ್ಟ ಆಗುತ್ತೆ ಅಂತ? ಇಲ್ಲ, ಇವಾಗ ಒಂದು ಪ್ರಪಂಚ ಸಮಾಜ ಇನ್ನೊಂದು ಮತ್ತೊಂದು ಅಂತ ಹೇಳ್ಕೊಂಡು ಸ್ಕ್ರಿಪ್ಟ್ಗಳು ಮಾಡ್ಕೊಂಡು ಪಿಕ್ಚರ್ ತೆಗಿತಾರದಲ್ವ ನಮ್ಮ ಬಾಸ್ ಉಪೇಂದ್ರ ಅವರು. ಅವರೇ ಬಂದ್ರೆ ಇದು ರಿಯಾಲಿಟಿ ಶೋ ಬಂದು, ಬಿಗ್ ಬಾಸ್ ಬಂದು ರಿಯಾಲಿಟಿ ಶೋ. 4 ಜನಕ್ಕೆ ನಾವು ಏನ್ ಇದ್ದೀವಿ ಅಂತ ಹೇಳ್ಬಿಟ್ಟು ತೋರ್ಸ್ಕೊಳತಾರಲ್ವಾ ಬಿಗ್ ಬಾಸ್ ಶೋ. ಇದು ಉಪ್ಪಿ ಸಾರೇ ಬಂದ್ಬಿಟ್ರೆ ಇನ್ನೂ ಅಲ್ಟಿಮೇಟ್ ಆಗಿರೋದು ಬಿಗ್ ಬಾಸ್. ಅದ್ರಾಗೇನ್ 2 ಮಾತಿಲ್ಲ. ಸೂಪರ್ ಅಲ್ಲ, ಬಂಪರ್ ಸೂಪರ್ ಎಲ್ಲರಿಗಿರುತ್ತೆ. ಸುದೀಪ್ ಅವ್ರ ಜಾಗ ತುಂಬಾ ಶಕ್ತಿ ಇದೆ, ಇದೆ. ಹೌದೌದು. ಅದರಿಂದ ಉಪ್ಪಿ ಸಾರೇನೆ ಮಾಡಿದ್ರೆ ಬಹುಶಃ ಚೆನ್ನಾಗಿರುತ್ತೆ ಅನ್ಸುತ್ತೆ ಬಿಗ್ ಬಾಸ್. ಉಪ್ಪಿ ಸರ್ ಮಾಡ್ತಾರೆ ಅಂತ ಅನ್ಸುತ್ತಾ ಸರ್ ನಿಮ್ಗೆ? ಮಾಡಲ್ಲ ಅಂತಾನೆ ಇರೋದು ತಲೆಯಲ್ಲಿ, ಮಾಡ್ತಾರೆ ಅನ್ನೋದಂತ ತಲೆಯಲ್ಲಿ ಇಲ್ಲ, ಮಾಡಲ್ಲ ಅನ್ನೋದಿರೋದು. ಬಟ್ ಅವ್ರು ಮಾಡಿದ್ರೆ ಇನ್ನೂ ಅಲ್ಟಿಮೇಟ್ ಆಗಿರುತ್ತೆ ಬಿಗ್ ಬಾಸ್. ಅದೇ ಸರ್, ಈಗೇನಿಲ್ಲ, ಅವ್ರು ಯಾವುದೇ ಒಂದು ಇವತ್ತಿನವರೆಗೂ ಓಮಿಂದ ಹಿಡ್ಕೊಂಡು ಉಷ್ಟಿಂದ ಹಿಡ್ಕೊಂಡು ತರಲೇನ ಮಗಂದ ಹಿಡ್ಕೊಂಡು ಇವರೆಗೂ ಸಮಾಜ ಆಯ್ತು ಪ್ರಪಂಚ ಆಯ್ತು ಅಷ್ಟೇ ಸ್ಕ್ರಿಪ್ಟ್ ಮಾಡ್ಕೊಂಡ್ ಬಂದಿರೋದು. ಅದೇ ಅವ್ರು ಹೇಳ್ತಾರಲ್ಲ ಯಾವ್ದೋ ಒಂದು ಪಿಕ್ಚರ್ ಅಲ್ಲಿ, ಹೆಣ್ಮಕ್ಳ ಕೈಯಲ್ಲೂ ಮತ್ತೆ ಜನಗಳ ಕೈಯಲ್ಲೂ ಕಣ್ಣೀರ್ ಹಾಕಿಸ್ಬಾರ್ದು, ಪ್ರಪಂಚ ಆಯ್ತು ಸಮಾಜ ಆಯ್ತು ಆ ತರ ಡೈಲಾಗ್ ಬರಿಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಹೇಳ್ತಾರಲ್ವಾ. ಅದೇ ತರನೇ ಪಿಕ್ಚರನ್ನು ಮಾಡ್ಕೊಂಡ್ ಬಂದ್ಬಿಟ್ಟಿದ್ದಾರೆ. ಅವರೇ ಬಂದ್ರೆ ಬಿಗ್ ಬಾಸ್ ಶೋಗೆ ಇನ್ನೂ ಚೆನ್ನಾಗಿರುತ್ತೆ. ನಿಮ್ಮ ಆಸೆ ತರ ಕಲರ್ಸ್ ಕನ್ನಡದವರು ರೀಚ್ ಅವರ ಕಾಂಟ್ಯಾಕ್ಟ್ ಮಾಡ್ಲಿ. ಅಲ್ಲ, ನಾನು ಹೇಳ್ತಿದ್ದೀನಲ್ಲ ಮೊದಲನೇದಾಗ ಅವ್ರು ಬರಲ್ಲ, ಬಂದ್ರು ಅಂದ್ರೆ ಚೆನ್ನಾಗಿರುತ್ತೆ. ಓಕೆ, ಚಾನಲ್ ಸ್ವಲ್ಪ ಒಪ್ಪಿಸಿ ಅಂತ ಹೇಳ್ತಿದ್ವಿ ಕಡೆಯಿಂದ. ಚಾನಲ್ ಅವ್ರನ್ನ ಚಾನಲ್ ಹೋಗ್ಬಿಟ್ಟು ಉಪ್ಪಿ ಸರ್ ನೆಕ್ಸ್ಟ್ ಸೀಸನ್ ಹೋಸ್ಟ್ ಮಾಡಿ ಅಂತ ನಾನೇ ಕೇಳ್ಕೊಂತೀನಿ. ದಯವಿಟ್ಟು ಉಪ್ಪಿ ಸರ್ ಎಲ್ಲಿದ್ರು ನೆಕ್ಸ್ಟ್ ಪ್ರೋಗ್ರಾಮ್ಗೆ ಏನಾದ್ರು ಬಿಗ್ ಬಾಸ್ ಶೋನಲ್ಲಿ ಬೇರೊಬ್ರು ಯಾರಾದ್ರೂ ನಡೆಸ್ಕೊಳೋ ತರ ಬಂತು ಅಂತಂದ್ರೆ ದಯವಿಟ್ಟು ಆ ಕೆಲಸ ನೀವು ಮಾಡಿ ಸರ್.